ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯೆ ಭೀಕರ ಯುದ್ಧ. ಆ ಭೀಕರ ಯುದ್ಧದಿಂದ ಭಾರತಕ್ಕೆ ಅತಿ ದೊಡ್ಡ ಎಫೆಕ್ಟ್ ಆಗಿದೆ. ಕಾರಣ ತೈಲ ಸಾಗಾಟ ಸ್ಟಾಪ್ ಆಗಿದೆ, LPG ಸಾಗಾಟ ಸ್ಟಾಪ್ ಆಗಿದೆ. ಹಂಗಾಗಿ ಭಾರತದಾದ್ಯಂತ ಹಲವು ರಾಜ್ಯಗಳಲ್ಲಿ ಸಿಲಿಂಡರ್ ಎಮರ್ಜೆನ್ಸಿ ಪ್ರಾರಂಭ ಆಗಿದೆ ಅಂತೆ. ಹಂಗಾಗಿ ನಮ್ಮ ರಾಜ್ಯದಲ್ಲಿ ವಾಸ್ತವ ಪರಿಸ್ಥಿತಿ ಏನು, ಹೆಂಗೆ ಪರದಾಟ ಆಗ್ತಾ ಇದೆ, ಈ ಕುರಿತ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅಲ್ಲೆಲ್ಲೋ ಯುದ್ಧ ಆದ್ರೆ ಯಾಕ್ರಿ ಮಾಧ್ಯಮದವರು ಇಷ್ಟು ಬೆಳಗಾದ್ರೆ ಯುದ್ಧ 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 ಅಂತೀರಿ, ನಮಗೂ ಅದಕ್ಕೂ ಏನ್ ಸಂಬಂಧ, ಭಾರತಕ್ಕೆ ಏನ್ ಲಾಸು, ಭಾರತದಲ್ಲಿ ಏನ್ ನಷ್ಟ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಬಿಡಿ ಅಂತಿದ್ದವ್ರೆ ಅಲರ್ಟ್ ಆಗಿ. ಯಾಕಂದ್ರೆ ನಿಮ್ಗೆ ಊಟ ಸಿಗಲ್ಲ, ತಿಂಡಿ ಸಿಗಲ್ಲ. ಬಹುತೇಕ ಹೋಟೆಲ್ಗಳು ಇವತ್ತಿನಿಂದ ಕ್ಲೋಸ್ ಆಗ್ತಾ ಇದೆಯಂತೆ. ಕಾರಣ ಏನು? ಸಿಲಿಂಡರ್ ಸಿಗ್ತಾ ಇಲ್ಲ. ಹಂಗಾಗಿ ಜನರೇ ಬಿ ಅಲರ್ಟ್, ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಜನರೇ ಬಿ ಅಲರ್ಟ್, ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿದೆ. ಹೋಟೆಲ್ ಊಟ ನಂಬ್ಕೊಂಡ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಗ್ಯಾಸ್ ಸಿಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಒಲೆ ಉರಿತಿಲ್ಲ, ಅಡುಗೆ ಆಗ್ತಾ ಇಲ್ಲ, ಜನಸಾಮಾನ್ಯರಿಗೆ ಏನೂ ಕೂಡ ಸಿಗ್ತಾ ಇಲ್ಲ. ಬಹುತೇಕ ಕಡೆ ಮೆನುನೇ ಕಡಿತ ಆಗಿದೆ. ದೋಸೆ ಆಸೆ ಬಿಟ್ಬಿಡಿ, ಏನ್ ಸಿಗುತ್ತೋ ಅದನ್ನ ತಿನ್ಬೇಕಷ್ಟೇ. ನೀವ್ ಆಸೆ ಇಟ್ಕೊಂಡಿರೋ ಟಿಫಿನ್ ಸಿಗಲ್ಲ, ಅದೇ ಬೇಕು ಅಂತ ಓಡಾಡಿದ್ರು ಎಲ್ಲೂ ಸಿಗಲ್ಲ. ಹೋಟೆಲ್ನವರು ಕೊಟ್ಟಿದ್ದನ್ನ ತಿನ್ಬೇಕಷ್ಟೇ, ಬೇಡ ಅಂದ್ರೆ ಏನೂ ಸಿಗಲ್ಲ. ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿಯಾಗತ್ತೆ. ನಾನ್ ವೆಜ್ ಹೋಟೆಲ್ನಲ್ಲೂ ಕೂಡ ಬಿರಿಯಾನಿ ಐಟಮ್ ಅಷ್ಟೇ ಸಿಗೋದು. ಕೈಮಾ, ಕಬಾಬ್, ಚಿಲ್ಲಿ ಚಿಕನ್, ಮಟನ್ ಮಸಾಲ ಯಾವುದೂ ಇಲ್ಲ. ನಾನ್ ವೆಜ್ ಪ್ರಿಯರು ಇದ್ಯಾವುದು ಸಿಗ್ತಾ ಇಲ್ವಂತೆ. ಟಿಫಿನ್ ಊಟ ಬೇಡ, ಕಾಫಿ ಟೀ ಕುಡಿಯೋಣ ಅಂದ್ರೆ ಅದು ಕೂಡ ಸಖತ್ ಕಾಸ್ಟ್ಲಿ ಆಗಿ ಹೋಗಿದೆ. ಡೈಲಿ ಕೊಡೋದಕ್ಕಿಂತ ನೀವು ಜಾಸ್ತಿನೇ ಕೊಡ್ಬೇಕು. 20 ರೂಪಾಯಿ ಟೀ ಇದ್ರೆ 25 ರೂಪಾಯಿ ಕೊಡ್ಬೇಕು. ಪಾರ್ಸಲ್ ಅಂತ ಹೋದ್ರೆ 30 ರೂಪಾಯಿ ಕೊಡ್ಬೇಕಂತೆ. ಅಂಥದ್ದೊಂದು ಪರಿಸ್ಥಿತಿ ಹೋಟೆಲ್ಗಳಲ್ಲಿ ಎದುರಾಗಿದೆ. ಕಾರಣ ಟೀ ಮತ್ತು ಕಾಫಿ ರೇಟ್ ಅನ್ನ ಕೂಡ ದುಪ್ಪಟ್ಟು ಮಾಡಿಬಿಟ್ಟಿದ್ದಾರೆ ಹೋಟೆಲ್ನವರು. ಕಾರಣ ಅವ್ರ ಮೇಲೂ ಕೂಡ ಒತ್ತಡ ಇದೆ. ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಸಿಕ್ಕಿದ್ರಲ್ಲೇ ಹೋಟೆಲ್ಗಳನ್ನ ನಡೆಸಬೇಕು. ಹಂಗಾಗಿ ಆ ಸಿಲಿಂಡರ್ ಕೊಡಬೇಕು ಅಂದ್ರು ಅದಕ್ಕೂ ದುಪ್ಪಟ್ಟು ಹಣ ಕೊಡಬೇಕಂತೆ. ಈಗ ಆ ದುಪ್ಪಟ್ಟು ಹಣ ಕೊಡ್ತೀವಿ ಅಂದ್ರೂ ಕೂಡ ಸ್ಟಾಕ್ ಇಲ್ಲ ಅಂತಿದ್ದಾರೆ ಡೀಲರ್ಗಳು. ಹಂಗಾಗಿ ಹೋಟೆಲ್ಗಳನ್ನ ಕ್ಲೋಸ್ ಮಾಡೋ ಮಟ್ಟಿಗೆ ಬಂದಿದ್ದಾರೆ. ಇವತ್ತಿನ ತನಕ ಹೋಟೆಲ್ಗಳು ಓಪನ್ ಆಗಬಹುದು. ಇದೇ ರೀತಿ ಪರಿಸ್ಥಿತಿ ಇದ್ರೆ ನಾಳೆಯಿಂದ ಹೋಟೆಲ್ ಓಪನ್ ಆಗೋದು ಕೂಡ ಡೌಟ್ ಅಂತೆ. ಬಹುತೇಕರು ಬೆಂಗಳೂರಿಗೆ ಬೇರೆ ಬೇರೆ ಊರುಗಳಿಂದ ಜನ ಬಂದಿರ್ತೀರಿ, ಬದುಕು ನಡೆಸಬೇಕು ಕೆಲಸದ ನಿಮಿತ್ತ ಅಂತ. ಹಾಗಾಗಿ ಅವರೆಲ್ಲ ಕೂಡ ಡಿಪೆಂಡ್ ಆಗೋದು ಹೋಟೆಲ್ಗಳ ಮೇಲೇನೆ. ಯಾಕಂದ್ರೆ ಪಾಪ ತರಾತುರಿಯಲ್ಲಿ ಕೆಲ್ಸಕ್ಕೆ ಹೋಗ್ಬೇಕು, ಬೆಳಗ್ಗೆ ಊಟ ತಿಂಡಿ ಎಲ್ಲ ಹೋಟೆಲಲ್ಲಿ ಮಾಡ್ಕೊಳ್ಳೋಣ ಬಿಡು ಅಂತ ತರಾತುರಿಯಲ್ಲಿ ಹೋಗ್ತಾ ಇರ್ತೀರಿ. ಬಟ್ ಇನ್ನು ಮುಂದೆ ಹಂಗಿಲ್ಲ. ನೀವು ಮನೇಲಿ ಏನಾದ್ರೂ ಪ್ರಿಪೇರ್ ಮಾಡ್ಕೊಂಡು ಬರ್ಬೇಕು, ಇಲ್ಲ ಬಾಕ್ಸ್ ತರಬೇಕು. ಅದನ್ನ ಬಿಟ್ರೆ ಆಪ್ಷನ್ ಮೋಸ್ಟ್ಲಿ ಡೌಟ್ ಅಂತ. ಹೋಟೆಲ್ಗಳಲ್ಲಿ ಊಟ ತಿಂಡಿ ಸಿಗೋದು ನಾಳೆಯಿಂದ. ಇವತ್ತಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಸಿಗ್ತಾ ಇದೆ, ಬಟ್ ಮೆನು ಅಲ್ಲಿ ಐ ಥಿಂಕ್ ಎಲ್ಲವೂ ಕೂಡ ಕಡಿತ ಆಗಿದೆ.